ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತು ನಮ್ಮ ಸೊಸೈಟಿಯಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಇದೆ. ನಾನು ರೆಡಿಯಾಗಿದ್ದೀನಿ, ಬನ್ನಿ ಹೋಗೋಣ. ಯಾರು ಎಲ್ಲಿ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ. ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಮ್ಮ ಫ್ರೆಂಡ್ಸ್ ಗ್ರೂಪೂ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಎಷ್ಟಾಗಿದೆ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಲಾಸ್ಟ್ ಎಂಡಿಂಗಲ್ಲಿ ಬ್ಯಾಟ್ರಿ ಲೋ ಆಯಿತು, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫುಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ಬಂದ್ವಿ, ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಆಲ್ರೆಡಿ ಟೈಮ್ ಆಗ್ತಾ ಇದೆ, ಬನ್ನಿ ಹೋಗೋಣ. ಎಲ್ಲರೂ ಮಿಸ್ ಮಾಡ್ದಂಗೆ ಈ ವಿಡಿಯೋ ನೋಡಿ. ಸಾಧನೆಗೈದಿರುವಂತಹ ಮಹಿಳಾ ಸಾಧಕಿಯರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ಅವರನ್ನು ವೇದಿಕೆ ಮೇಲೆ ಸ್ವಾಗತಿಸಲು ನಾನು ಬಹಳ ತುಂಬ ಹೃದಯದಿಂದ ಹರ್ಷಿಸುತ್ತೇನೆ. ಅದರಲ್ಲಿ ಮೊದಲನೇದಾಗಿ ಶ್ರೀ ಶ್ರೀ ಯತೀಶ್ವರಿ ರಾಮಪ್ರಿಯಮ್ಮ ಅಮ್ಮ, ಶ್ರೀ ಶಾರದಾಶ್ರಮ ಚಂದಾಪುರ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಇವರ ಬಾಲ್ಯದಿಂದಲೇ ಆಧ್ಯಾತ್ಮಿಕ ಮನೋಭಾವವನ್ನು ಶ್ಲೋಕಗಳನ್ನು ಕಂಠಸ್ಥ ಮಾಡಿದವರು. ತಮ್ಮ ತಾಯಿ ರತ್ನಮ್ಮರವರ ಜೊತೆ ನಡೆಯುವ ಎಲ್ಲ ಸತ್ಸಂಗಗಳಲ್ಲೂ ಭಾಗಿಯಾಗಿ ಜೊತೆಗೆ ಕೃಷ್ಣಾರ್ಜುನ ಸಂಭಾಷಣೆಯನ್ನು ನಡೆಸುತ್ತಿದ್ದರು. ತಮ್ಮ 19ನೇ ವಯಸ್ಸಿನಲ್ಲಿಯೇ ಆಶ್ರಮವನ್ನ ಸೇರಿ ಆಧ್ಯಾತ್ಮಿಕ ಜೀವನವನ್ನ ನಡೆಸಿದವರು. ಜೊತೆಗೆ 12 ವರ್ಷಗಳ ಕಾಲ ಸಂಸ್ಕೃತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದು ಮಕ್ಕಳಿಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳ ಶಾರದಾಶ್ರಮದಲ್ಲಿ ನೆಲೆಸಿದ್ದು ಇಲ್ಲಿನ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಭಗವದ್ಗೀತೆ, ಸ್ತೋತ್ರ ಪಾರಾಯಣಗಳನ್ನು ಕಲಿಸುವ ಮೂಲಕ ಆಧ್ಯಾತ್ಮಿಕ ಭಾವನೆಗಳನ್ನು ಬಲಗೊಳಿಸುತ್ತಿದ್ದಾರೆ. ಆಶ್ರಮದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಭಗವದ್ಗೀತೆ ಅಳವಡಿಸಿದ್ದು ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಇವರು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಆಶಿಸ್ತಾ ನಮ್ಮ ಸೂರ್ಯಕಾಂತಿ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ಕಮಲಾ ಧನಂಜಯರವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಹಾಗೆ ನಮ್ಮ ಜೊತೆ ಸದಾ ಅಸನ್ಮುಖಿಯಾಗಿ ಜೊತೆಯಲ್ಲಿದ್ದು ಎಲ್ಲಾ ರೀತಿಯ ಸಹಕಾರವನ್ನ ನೀಡುತ್ತಿರುವಂತಹ ಪ್ರತಿಯೊಬ್ಬರಿಗೂ ಸಹ ಸ್ವಾಗತವನ್ನ ಕೋರುತ್ತಾ ಈ ಸ್ವಾಗತ ಭಾಷಣವನ್ನ ಮುಗಿಸುತ್ತಿದ್ದೇನೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಚರಿಸ್ತಾ ಇದ್ದಾರೆ. ತುಂಬಾ ಸಂತೋಷವಾಗುತ್ತೆ. ಈ ಮಹಿಳೆಯರಿಗೆ ಅಂತ ಹೇಳಿ ಒಂದು ದಿನವನ್ನಾದರೂ ಇಟ್ಟಿದ್ದಾರಲ್ಲ, ಆದ್ರೆ ಸದಾ ಸರ್ವಕಾಲ ಸೋತೋಗದೆ ಎಲ್ಲವನ್ನ ನಿಭಾಯಿಸತಕ್ಕಂತಹ ಆ ಮಹಿಳೆಯರಿಗೆ ಒಂದು ದಿನವೂ ಸಾಕೆ ಅಂದ್ರೆ ಸಾಕಾಗೋದಿಲ್ಲ. ಮಹಿಳೆ ಇಲ್ಲದಿದ್ರೆ ಈ ಪ್ರಪಂಚನೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲರಲ್ಲೂ ಹರಿಯತಕ್ಕಂತ ಶಕ್ತಿ ಯಾರಿಂದ ಬರುತ್ತೆ ಅಂದ್ರೆ ಅದು ತಾಯಿಯಿಂದ ಮಾತ್ರ ಬರುತ್ತೆ. ತಂದೆಯಿಂದ ಅಲ್ಲ, ತಾತನಿಂದ ಅಲ್ಲ. ಎಲ್ಲ ಶಕ್ತಿಯು ಎಲ್ಲರಲ್ಲೂ ಹರಿಯತಕ್ಕಂತ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಒಬ್ಬ ಮಹಿಳೆಯಿಂದ ಮಾತ್ರ ಬರೋದಕ್ಕೆ ಸಾಧ್ಯ. ಅಂತಹ ಶಕ್ತಿ ಸ್ವರೂಪಿಣಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲನೆಯ ಪ್ರಾರ್ಥನೆ ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯೆ
ವಿನಂತಿಯಾಗಿ ಕೇಳಿಕೊಳ್ಳುತ್ತೇನೆ. ನಂತರದ ವಿದ್ಯಾರ್ಥಿ ಗಾಯತ್ರಿ ವಿ, ಶ್ರೀಯುತ ವಿಜಯ ಭಾಸ್ಕರ್ ಹಾಗೂ ಶ್ರೀಮತಿ ಭಾಗ್ಯಲಕ್ಷ್ಮಿಯವರ ಮಗಳು, ನ್ಯಾಷನಲ್ ಪಬ್ಲಿಕ್ ಶಾಲೆ ಇಗ್ಲೂರು. ಇಲ್ಲಿ 10ನೇ ತರಗತಿಯಲ್ಲಿ ಓದಿದ್ದು 93% ಅಂಕಗಳನ್ನು ಪಡೆದಿರುತ್ತಾಳೆ. ಇವಳಿಗೆ ತುಂಬ ಹೃದಯದಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಜೀವನ ಉಜ್ವಲವಾಗಿರಲಿ ಎಂದು ಬಯಸುತ್ತೇವೆ. ಕಂಗ್ರಾಚುಲೇಷನ್ ಗಾಯತ್ರಿ. ಮಕ್ಕಳ ಮುಂದಿನ ಭವಿಷ್ಯ. ಕಂಗ್ರಾಚುಲೇಷನ್ ಭೂಮಿಕಾ. ಒಂದು ಕಠಿಣ ಪರಿಶ್ರಮಕ್ಕೆ ಒಂದು ಪ್ರೋತ್ಸಾಹವನ್ನ ಚಪ್ಪಾಳೆ ತಟ್ಟೋದ್ರ ಮೂಲಕ, ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಸೋಲಂಕಿಯ ಭವಿಷ್ಯ ಉಜ್ವಲವಾಗಲಿ ಎಂದು ಆಶಿಸೋಣ. ನಿಮ್ಮ ಭವಿಷ್ಯ ಹೀಗೆ ಉಜ್ವಲವಾಗಿ ಸಾಗಲಿ. ಒಳ್ಳೆ ಪ್ರಯತ್ನ, ಕಠಿಣ ಶ್ರಮಗಳಿಂದ ನಿಮ್ಮ ಜೀವನದ ಗುರಿಯತ್ತ ಸಾಗಿ ಅಂತ ಹೇಳಿ ಈ ದಿನ ಎಲ್ಲರ ಪರವಾಗಿ ನಿಮ್ಮನ್ನ ಆಶೀರ್ವದಿಸುತ್ತಿದ್ದೇವೆ. ಹಾಗೆ ಇಲ್ಲಿ ಒಂದು ಕಿರುಕಾಣಿಕೆಯನ್ನ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಕಿರುಕಾಣಿಕೆಗಳನ್ನ ನೀಡಿದಂತಹ ಸಭೆಯ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. Thank you, Soumya. Congratulations to all the dear students who have gone. Committee members ಅಲ್ಲಿ ಗಣ್ಯರನ್ನು ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಮೊದಲಿಗೆ ಶ್ರೀ ಶ್ರೀ ಯತೀಶ್ವರಿ ರಾಮಪ್ರಿಯಾಂಬ ಅಮ್ಮರವರನ್ನು ಶಾಂತ ಆಚಾರ್ ಅವರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಆದರೆ ಇಂದು ನಾವು ಮರೆತುಕೊಂಡಿರಬೇಕು. ಒಂದು ಮಗುವಾಗಿ ಎಲ್ಲ ಸಾವಿರ ಮಕ್ಕಳಿದ್ದಾರೆ.
ಫ್ರೆಂಡ್ಸ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾತ್ರ ಸೂಪರ್ ಆಗಿತ್ತು. ಒಂದಕ್ಕಿಂತ ಒಂದು ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಫ್ರೆಂಡ್ಸ್ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್, ಗುಡ್ ನೈಟ್.